ಮರ ಗಿಡ ಬಳ್ಳಿ ಕಥಾಸಂಕಲನ. ಲೇಖಕರು ವೈದೇಹಿ. ಶೀರ್ಷಿಕೆ ಬೆದಕಾಟ ಬದುಕೆಲ್ಲ. ಚಳಿಯ ಇನ್ನೇನು ಬಂತು ಎಂದು ಇನ್ನೂ ಹತ್ತಿರಕ್ಕೆ ಎಳೆದುಕೊಂಡು ಅಷ್ಟರವರೆಗೆ ಸಹಿಸು ಎಂದು ಪಿಸು ನುಡಿಯುವಾಗ ಕಾರು ಲಾಡ್ಜ್ ಪ್ಯಾರಡೈಸ್ ಮುಂದೆ ಬಂದು ನಿಂತಿತ್ತು. ದಕ್ಷಿಣ ಕನ್ನಡದ ಸೆಕೆಯನ್ನೇ ಒಗ್ಗಿಸಿಕೊಂಡವರಿಗೆ ಈ ಚಳಿ ವಿಪರೀತ. ಇವರಿಗೋ ಏನೂ ಅಲ್ಲ. ನಾನು ಚಳಿಗೆ ಮುದುರುವುದನ್ನು ಕಂಡು ಇದಕ್ಕೇ ಚಳಿಯೆಂದರೆ ಇನ್ನು ಚಳಿಗಾಲದಲ್ಲಿ ಬಂದರೆ ಏನೆನ್ನುತ್ತೀಯಾ ಎಂದು ನಗು. ನಗುವಿಗುತ್ತರ ಕೊಡಲು ತುಟಿಯನ್ನು ಅರಳಿಸಲಾರದಷ್ಟು ಚಳಿ ನನಗೆ. ಕೋಣೆಗೆ ಬಂದು ಅಯ್ಯಮ್ಮ ಎಂತ ಕುಳಿತೆವು. ಆಗಲೇ ರಾತ್ರಿ 8ಕ್ಕೆ ಬಂದಿತ್ತು. ಪ್ರಯಾಣದ ಆಯಾಸದಿಂದಲೋ ಚಳಿಯ ಮೊರೆತದಿಂದಲೋ ಹಾಸಿಗೆ ಸೇರಿ ಬೆಚ್ಚಗೆ ಕಿವಿಯವರೆಗೆ ಹೊದೆದು ಬಿಸಿಯಾಗಿ ಮಲಗಬೇಕೆಂಬ ಒಂದೇ ಆಸೆ ಆ ನಿಮಿಷದಲ್ಲಿ. ಹಿತಕರವಾದ ಊಟ ಮುಗಿಸಿ ಮಲಗಿದವಳಿಗೆ ಬೆಳಿಗ್ಗೆ 6ಕ್ಕೇ ಎಚ್ಚರ. ಎದ್ದು ನೋಡಿದೆ. ಇವರು ಮಗುವಿನಂತೆ ನಿದ್ರಿಸುತ್ತಿದ್ದರು. ಚಳಿ ತನಗಿಲ್ಲ ಎಂದವರು ಕಣ್ಣು ಮಾತ್ರ ಬಿಟ್ಟು ಪಟ್ಟಾಗಿ ಹೊದೆದು ಬಿಟ್ಟಿದ್ದರು. ಹೊದೆದ ರಗ್ಗನ್ನು ಮತ್ತಷ್ಟು ಸರಿಯಾಗಿ ಹೊದಿಸಿ ಹೊರಗಿಣಿಕಿದೆ. ಸುಯ್ ಎಂದು ಗಾಳಿ ಬೀಸುತ್ತಿತ್ತು. ಚಳಿಯ ಗರ್ಭದಿಂದಲೇ ಒಡೆದು ಬಂದಿದೆಯೇನೋ ಎಂಬಷ್ಟು ಶೀತಲವಾಗಿ ಕೈಕಾಲು ಗಡಗಡವೆನ್ನುತ್ತಿದ್ದರೂ ಕಣ್ಣಿಗೆ ಹಸಿರು ನೋಡುವ ಆಸೆ. ಮಂಜಿನ ಮುಸುಕಿನಲ್ಲಿ, ಅಬ್ಬಿಯ ಮೊರೆತದ ತಂಪು ಹಿನ್ನೆಲೆಯಲ್ಲಿ, ಹಕ್ಕಿ ಉಲಿತದ ಗಂಧರ್ವ ತಾಣದಲ್ಲಿ ತಿರುಗುವಾಸೆ. ಇವರು ಏಳಲು ಇನ್ನು ಎಷ್ಟು ಹೊತ್ತಿದೆಯೋ. ಒಂದು ಸುತ್ತು ಹೊಡೆದು ಬರೋಣ ಎಂದೆನಿಸಿ ಹೊರಗೆ ಬಂದೆ. ಉದ್ದಕ್ಕೂ ನೋಡಿದೆ. ಹಿಮ ಹನಿಗಳ ತೆಳು ಪರದೆಯೊಳಗಿನಿಂದ ಸ್ವಲ್ಪವೇ ದೂರದಲ್ಲಿ ಸ್ತ್ರೀ ಆಕೃತಿಯೊಂದು ಜಗಲಿಯ ಕಂಬಕ್ಕೊರಗಿ ತದೇಕ ದೃಷ್ಟಿಯಿಂದ ಎತ್ತಲೋ ನೋಡುತ್ತಿರುವಂತೆ ಕಾಣಿಸಿತು. ಕುತೂಹಲದಿಂದ ಮುನ್ನಡೆದೆ. ನಾನು ಹತ್ತಿರ ಹೋದಾಗಲೂ ಆ ಆಕೃತಿ ಹಾಗೇ ನಿಂತಿತ್ತು. ಗಂಭೀರತೆಯೇ ಆ ಮೂರ್ತಿಯಲ್ಲಿರುವುದೇನೋ ಎಂಬಂತಿತ್ತು. ಮೊಗ ಮಾತ್ರ ಮಾತೆತ್ತಿದರೆ ಅಳು ಉಕ್ಕಿಸುವಂತೆ ಇತ್ತು. ಅತೀ ತೆಳ್ಳಗೂ ಅಲ್ಲದ, ದಪ್ಪವೂ ಅಲ್ಲದ ಆಕೆ ನೋಡಲು ಲಕ್ಷಣವಾಗಿದ್ದಳು. ಆದರೆ ಖಾಲಿ ಹಣೆ ಮ್ಲಾನತೆಯ ಕತೆ ಹೇಳುವಂತಿತ್ತು. ನಾನು ಅವಳತ್ತ ಸುಳಿದು ಹೋದರೂ ಅವಳ ದೃಷ್ಟಿ ವಿಚಲಿತವಾಗಿರಲಿಲ್ಲ. ಅವಳನ್ನು ದಾಟಿ ಸ್ವಲ್ಪ ದೂರ ಹೋಗುತ್ತಲೇ ಇವರು ನನ್ನನ್ನು ಕೂಗಿ ಕರೆದರು. ಹಿಂದಿರುಗಿ ಬಿಸಿ ಕಾಫಿ ಇಡ್ಲಿ ತೆಗೆದುಕೊಂಡು ದೃಶ್ಯದರ್ಶನಕ್ಕೆಂದು ಹೊರಟಾಗ ನಾನು ಮತ್ತೆ ಆ ಕಂಬದತ್ತ ನೋಡಿದೆ. ಆಕೆ ಮಾಯವಾಗಿದ್ದಳು. ಮಹಾಚಿತ್ರಚತುರ ಸುಂದರವಾಗಿ ಮೂಡಿಸಿರುವ ಬಯಲು ಗಿರಿ ಕಾನನಗಳ ಸಮ್ಮಿಳನದ ದಿವ್ಯ ದರ್ಶನವನ್ನು ನೀಡುವ ಕೋಕರ್ಸ್ ವಾಕ್. ಕಿನ್ನರ ಮಂದಿರದಲ್ಲಿ ತಾವಾಗಿಯೇ ಮೈತಳೆದು ಸೆಟೆದು ನಿಂತಿರುವ ಪಿಲ್ಲರ್ಸ್ ರಾಕ್ಗಳನ್ನು ನೋಡಿ ಬೆರಗುಪಟ್ಟು ಕಂಡು ತಣಿಯದಂತಹ ಸೌಂದರ್ಯವಿದು ಎಂದು ಉದ್ಗರಿಸುತ್ತಾ ಮುಂದಿನ ಸೂಯಿಸೈಡ್ ಪಾಯಿಂಟ್ಗೆ ಬಂದೆವು. ಮಾರ್ಗದರ್ಶಿ ಅದರ ವಿವರಣೆ ನೀಡುತ್ತಲೇ ಇದ್ದ. ಅದರ ಚರಿತೆಯನ್ನು, ಅಲ್ಲಿ ಕಳೆದುಕೊಂಡಿರುವ ಪ್ರಾಣಗಳನ್ನು ಕುರಿತು ಅಭ್ಯಾಸಬಲದಿಂದಲೋ ಎಂಬಂತೆ ರಸವತ್ತಾಗಿ ಹೇಳುತ್ತಿದ್ದ. ಕೇಳುತ್ತಾ ಕೇಳುತ್ತಾ ಅಡ್ಡ ಬೇಲಿಗೆ ಬಂದು ಬಗ್ಗಿ ನೋಡಿದೆ. ಕೆಳಗೆ ತಲೆ ಗಿರ್ರೆನಿಸುವಂತಹ ಪ್ರಪಾತ. ಅಬ್ಬಾ, ಬಿದ್ದರೆ ಎಲುಬು ಚೂರು ಸಿಗಲಿಕ್ಕಿಲ್ಲ ಎಂದು ತಿರುಗಿ ನೋಡಿದೆ. ಇವರು ಪಕ್ಕದಲ್ಲಿ ಒಬ್ಬ ವೃದ್ಧರೊಡನೆ ಮಾತಾಡುತ್ತಿದ್ದರು. ಬಳಿಯೇ ಆ ವ್ಯಕ್ತಿ ಕೂಡ ಇದ್ದಳು. ಒಬ್ಬ ವೃದ್ಧೆ ಅವರಿಬ್ಬರ ಹಿಂದೆ ನಿಂತಿದ್ದಳು. ಇವರು ನನ್ನನ್ನು ಕರೆದರು. ಇವರು ಗುಜರಾತಿನಿಂದ ಬಂದವರು, ವಸಂತ ಶರ್ಮಾ ಎನ್ನುತ್ತಾ ಪರಿಚಯ ಮಾಡಿಕೊಟ್ಟರು. ಹೋಗಮ್ಮ, ನಮ್ಮ ಹೆಂಗಸರ ಪರಿಚಯ ಮಾಡಿಕೋ ಎಂದು ವೃದ್ಧೆಯ ಮುಖ ನೋಡಿ ನಗು ಬೀರಿ, ಇವಳು ನನ್ನಾಕೆ, ಇವಳು ಮಗಳು, ನಾವು ಸ್ವಲ್ಪ ಸಂಘಪ್ರಿಯರು, ಸರಿಯಾದ ಮಾತುಗಾರರು ಸಿಕ್ಕಿದರೆಂದರೆ ನಮ್ಮ ಮಾತಿಗೆ ಲಗಾಮಿಲ್ಲ ಎನ್ನುತ್ತಾ ಗುಜ್ಜು ಮೈಯನ್ನು ಕುಲುಕಿಸಿ ನಕ್ಕರು ಶರ್ಮಾ. ಇವರು ಮತ್ತು ಶರ್ಮಾ ಮಾತನಾಡುತ್ತಾ ಅತ್ತ ಹೋದಾಗ ನಾನು ಅವರ ಹೆಂಡತಿ ಮತ್ತು ಮಗಳೊಂದಿಗೆ ಕೂಡಿಕೊಂಡೆ. ಚೆನ್ನಾಗಿ ಅಡ್ಡ ಬೆಳೆದಿದ್ದಳು ವೃದ್ಧೆ, ನಡೆದರೆ ನಲುಗುವಂತಿದ್ದಳು. ನನ್ನನ್ನು ನೋಡಿ ಸೌಹಾರ್ದದಿಂದ ಕೈ ಹಿಡಿದು ಕುಳ್ಳಿರಿಸಿ ತಾನು ಹತ್ತಿರದಲ್ಲೇ ಕುಳಿತು ಹರಕು ಹಿಂದಿಯಲ್ಲಿ ಮಾತಿಗಾರಂಭಿಸಿದಳು. ನಾವು ಗುಜರಾತಿಗಳು, ಹಿಂದಿ ಸ್ವಲ್ಪ ಸ್ವಲ್ಪ ಬರುತ್ತದೆ, ನಿನಗೆ ಬರುತ್ತದೆಯೇ? ಹರಕು ಮುರುಕು ಮಾತನಾಡಬಲ್ಲೆ ಅಷ್ಟೇ. ನೀವು ಎಲ್ಲಿಂದ ಬಂದವರು? ಎಷ್ಟು ದಿನಕ್ಕೆಂದು Sample complete. Ready to continue?